ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ ಓಟಿ, ಸ್ಟೆಪ್ ಡೌನ್ ಐಸಿಯು, ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ಸರ್ವೋಚ್ಚ ನ್ಯಾಯಾಲಯ ನಿನ್ನೆ ದಿನ ಒಂದು ಆದೇಶ ಮಾಡಿದೆ. ಕೇಂದ್ರ ಸರ್ಕಾರಕ್ಕೆ ಒಂದು ನಿರ್ದೇಶನ ಕೊಟ್ಟಿದೆ. ದಕ್ಷಿಣ ಪಿನಾಕಿನಿ ನದಿಯ ನ್ಯಾಯಮಂಡಳಿಯನ್ನ ರಚನೆ ಮಾಡಲಿಕ್ಕೆ ಹೇಳಿದೆ. 1 ತಿಂಗಳೊಳಗಡೆನೆ ಆಗಬೇಕು ಅನ್ನುವಂತ ಒಂದು ಗಡುವನ್ನು ಸಹ ನಿಗದಿ ಮಾಡಿದೆ. ಇದು ಬರಪೀಡಿತ ಜಿಲ್ಲೆಗಳಾದಂತಹ ಕೋಲಾರ ಮತ್ತು ಈ ದಕ್ಷಿಣ ಪಿನಾಕಿನಿ ನದಿ ಹುಟ್ಟುವಂತಹ ಚಿಕ್ಕಬಳ್ಳಾಪುರ, ಈ ಜಿಲ್ಲೆಗಳಿಗೆ ಮುಂದಿನ ದಿನಗಳಲ್ಲಿ ಒಂದು ಮರಣ ಶಾಸನ ಆಗಬಹುದು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಕಾರಣ ಏನಂದ್ರೆ ನೋಡಿ, ತಮಿಳುನಾಡಿನ ದೂರದೃಷ್ಟಿ ಹೇಗಿದೆ ಅಂದ್ರೆ ಅವರು ಮುಂದಾಲೋಚನೆ ಮಾಡಿ 2018ರಲ್ಲಿನೇ ಈ ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಕೇಸ್ ಹಾಕಿದ್ರು. ಈ ದಕ್ಷಿಣ ಪಿನಾಕಿನಿ ನದಿಯಿಂದ ಹುಟ್ಟುವಂತ ಉತ್ಪತ್ತಿ ಆಗುವಂತ ನೀರನ್ನ ತಮಿಳುನಾಡಿಗೆ ಬಿಡದೆ ಅಲ್ಲೇ ಕೆರೆ ತುಂಬಿಸ್ತಾರೆ ಅಥವಾ ಯಾವುದೋ ಡ್ಯಾಮ್ಗಳು ಕಟ್ತಾರೆ, ಅವರೇ ಬಳಸ್ಕೊಳ್ತಾ ಇದ್ದಾರೆ, ಇದಕ್ಕೆ ನಮ್ಮದು ಹಕ್ಕಿದೆ ಅನ್ನುವಂತ ಮಾತನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಅದು ವಾದ ಮಾಡಿತ್ತು. ಆದ್ರೆ ನಮ್ಮ ರಾಜ್ಯದವರಿಗೆ ದಕ್ಷಿಣ ಪಿನಾಕಿನಿ ನದಿ ಅನ್ನುವಂಥದ್ದು ಇದೊಂದಿದೆ, ಅದು ಹರಿತದೆ ಅನ್ನುವಂಥದ್ದು ಮರೆತೇ ಹೋಗಿದೆ. ಸಾಲದಕ್ಕೆ ದೌರ್ಭಾಗ್ಯ ಏನಂದ್ರೆ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿರತಕ್ಕಂತ ಜೀವನ ಮಾಡತಕ್ಕಂತ ಅಥವಾ ಅದರಿಂದ ಉಪಯೋಗ ಪಡ್ಕೊಳ್ಳುವಂತ ರೈತರ ಆದಿಯಾಗಿ ಸಾರ್ವಜನಿಕರಿಗೂ ಸಹ ನಾವು ಒಂದು ಪೆನ್ನಾರ್ ಬೇಸಿನ್ ನಲ್ಲಿದ್ದೀವಿ. ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ ನದಿಗಳು ನಮ್ಮನ್ನ ಕಾಪಾಡುತ್ತವೆ ಮತ್ತು ಅದರ ಉಪನದಿಗಳಾದಂತ ಚಿತ್ರಾವತಿ, ಪಾಲಾರು, ಪಾಪಾಗ್ನಿ ಇವೆಲ್ಲ ನಮ್ಮನ್ನ ರಕ್ಷಣೆ ಮಾಡ್ತವೆ ಅನ್ನುವಂಥದ್ದು ಸಹ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಆದರೆ ಇವತ್ತಿನ ದಿನ ಈ ದಕ್ಷಿಣ ಪಿನಾಕಿನಿ ನದಿಯ ನ್ಯಾಯಮಂಡಳಿ ರಚನೆ ಆದರೆ ಮತ್ತು ನಾವು ಏನೇ ಆ ಜಲಾನಯನ ಪ್ರದೇಶದಲ್ಲಿ ಯಾವುದೇ ಒಂದು ಯೋಜನೆ ಮಾಡಬೇಕಾದ್ರೂ, ಕನಿಷ್ಠ ಒಂದು ಚೆಕ್ ಡ್ಯಾಮ್ ಮಾಡಬೇಕಾದ್ರೂ ಅಥವಾ ಒಂದು ಅಣೆಕಟ್ಟು ಕಟ್ಟಬೇಕಾದ್ರೂ ಅಥವಾ ಆ ಯೋಜನೆಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ಕೆರೆಗಳನ್ನ ನಾವೇನಾದ್ರೂ ಸಂರಕ್ಷಣೆ ಮಾಡಿಕೊಳ್ಬೇಕಾದ್ರೂ, ನೀರನ್ನ ಶೇಖರಣೆ ಮಾಡಿ ಇಟ್ಕೊಳ್ಬೇಕಾದ್ರೂ ನಾವು ಆ ನ್ಯಾಯಮಂಡಳಿಯ ಮುಂದೆ ಅಂಗಲಾಚಬೇಕಾಗ್ತದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು 2018ರಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಅವ್ರ ಕೇಸ್ ಹಾಕದ ಮೇಲೆ ನಿಜವಾಗ್ಲೂ ನಾವು ಸಮರ್ಥವಾದಂತ ಒಂದು ವಾದವನ್ನು ಮಂಡಿಸಿದೀವ. ನೋಡಿ, ಈ ಜಿಲ್ಲೆಗಳಲ್ಲಿ ಈಗಾಗಲೇ ಅಂತರ್ಜಲ ಸಂಪೂರ್ಣವಾಗಿ 1500ರಿಂದ 2000 ಅಡಿಗೆ ಕುಸಿದಿದೆ. ಇಲ್ಲಿರ್ತಕ್ಕಂಥ ಕೆರೆಗಳು ಬತ್ತಿ ಹೋಗ್ತಾ ಇದಾವೆ ಮತ್ತು ಆಳದಲ್ಲಿ ಸಿಗ್ತಾ ಇರತಕ್ಕಂಥ ನೀರಿನಲ್ಲಿ ಯುರೇನಿಯಂ ಇದೆ ಅನ್ನುವಂಥದ್ದನ್ನ IAS ಹೇಳ್ತಾ ಇದೆ. ಮತ್ತು ಈ ಭಾಗದಲ್ಲಿ ಬೆಳೆಯುವಂತ ಬೆಳೆಗಳು ಸಹ ಅಷ್ಟೊಂದು ಉಪಯೋಗಕ್ಕೆ ಯೋಗ್ಯವಲ್ಲ ಅನ್ನುವಂಥದ್ದನ್ನ ಹಲವಾರು ಸಂಸ್ಥೆಗಳು ಹೇಳ್ತಾ ಇದ್ದಾವೆ. ಇಂಥ ಅಪಾಯಕಾರಿ ಸ್ಥಿತಿಯಲ್ಲಿರ್ತಕ್ಕಂಥ ಈ ಜಿಲ್ಲೆಗಳಿಗೆ ಇವತ್ತು ಸುರಕ್ಷಿತವಾದಂತಹ ಒಂದು ಶುದ್ಧ ಕುಡಿಯುವ ನೀರಿಲ್ಲ ಮತ್ತು ಅಂತರ್ಜಲನೂ ಇವತ್ತು ನಾವು ವೃದ್ಧಿ ಮಾಡ್ಕೊಳ್ಳಕ್ಕೆ ಅವಕಾಶಗಳಿಲ್ಲ. ಇಂತಹ ಸಂದರ್ಭದಲ್ಲಿ ಯಾವಾಗ್ಲೂ ಅಚಾನಕ್ ಆಗಿ ಬರುವಂತ ಮಳೆಗೆ ನದಿ ಹರಿತದೆ. ನೋಡಿ, ನಾವು 40-50 ವರ್ಷದಿಂದ ನದಿಯನ್ನ ನೋಡೇ ಇರಲಿಲ್ಲ. ಆದ್ರೆ 2020, 21, 22ರಲ್ಲಿ ಯಥೇಚ್ಛವಾದ ಮಳೆ ಏನ್ ಬಂತು, ಆ ಮಳೆಗೆ ಸುಮಾರು ದೊಡ್ಡ ಪ್ರಮಾಣದ ಮಳೆಗೆ ನಮ್ಮ ಕೋಲಾರದಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಇರತಕ್ಕಂಥ ಉತ್ತರ ಪಿನಾಕಿನಿನೂ ಬೋರ್ಗೆರೆದು ಹರಿತು, ದಕ್ಷಿಣ ಪಿನಾಕಿನಿ ಬೋರ್ಗೆರೆದು ಹರಿತು, ಪಾಲಾರು, ಪಾಪಾಗ್ನಿ, ಚಿತ್ರಾವತಿ ಎಲ್ಲ ಬೋರ್ಗೆರೆದು ಹರಿದು ಅವು ಎಲ್ಲಿದ್ದಾವೆ ಅನ್ನುವಂಥದ್ದನ್ನ ಜನರಿಗೆ ಮತ್ತೆ ಗುರುತು ಮಾಡಿದ್ವು. ಹಾಗಾಗಿ ಇಂಥ ಸಂದರ್ಭದಲ್ಲಿ ನಾವು ವಿನಂತಿ ಮಾಡ್ತೀವಿ ಸರ್ಕಾರಕ್ಕೆ, ಒಂದು ರಿವ್ಯೂ ಪಿಟಿಷನ್ ಹಾಕಿ ನಮ್ಮ ಪರಿಸ್ಥಿತಿ ಇನ್ನಷ್ಟು ಹದಗೆಟ್ಟಿದೆ, ಮತ್ತಷ್ಟು ಹದಗೆಡುವುದು ಬೇಡ. ಈ ನಮ್ಮ ದಕ್ಷಿಣ ಪಿನಾಕಿನಿ ನದಿಯ ವ್ಯಾಪ್ತಿಯಲ್ಲಿ ಏನ್ ಮಳೆ ಬರ್ತದೆ ಅದನ್ನ ನಾವು ಅಲ್ಲೇ ಸಂರಕ್ಷಣೆ ಮಾಡ್ಕೊಳ್ತೀವಿ. ಸಾವಿರಾರು ಕೆರೆಗಳಿದಾವೆ, ಅವುಗಳನ್ನು ತುಂಬಿಸಿಕೊಳ್ಳುವಂತ ಕೆಲಸವನ್ನ ನಾವು ಮಾಡ್ತೀವಿ. ಅಂತರ್ಜಲದ ಪರಿಸ್ಥಿತಿ ಬಹಳ ಬಿಗಡಾಯಿಸಿದೆ. ಕುಡಿಯುವ ನೀರಿಲ್ಲದೆ ಜನ ನಾನಾ ರೀತಿಯಾದಂತಹ ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ. ಇಲ್ಲಿನ ಹೈನುಗಾರಿಕೆ, ರೇಷ್ಮೆ
ಮತ್ತು ಪುಷ್ಪೋದ್ಯಮ, ಅದರ ಜೊತೆಗೆ ತೋಟಗಾರಿಕೆ, ಇವೆಲ್ಲ ಬೆಳೆಗಳಿಗೂ ಅಪಾಯದಲ್ಲಿದೆ ಅನ್ನುವಂಥದ್ದನ್ನ ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವಂತ ರಿವ್ಯೂ ಪಿಟಿಷನ್ ಹಾಕುವಂತದ್ದನ್ನ ಮಾಡಬೇಕು. ಒಂದು ವೇಳೆ ಮಾಡಲಿಲ್ಲ ಅಥವಾ ಕೋರ್ಟ್ ಕೇಳಲಿಲ್ಲ ಅಂದ್ರೆ ಆ ನ್ಯಾಯಮಂಡಳಿ ರಚನೆ ಮಾಡುವಾಗಾದ್ರೂ ನಮ್ಮ ಜಿಲ್ಲೆಗಳ ಸಮಸ್ಯೆಗಳನ್ನು ಸರಿಯಾಗಿ ಅರ್ಥೈಸುವಂತ ಒಂದು ಎಕ್ಸ್ಪರ್ಟ್ ಅನ್ನ, ವಿಷಯ ತಜ್ಞರನ್ನ ಆ ನ್ಯಾಯಮಂಡಳಿಯ ಸದಸ್ಯರನ್ನಾಗಿ ನೇಮಕ ಮಾಡಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಆಗಿದೆ. ಮುಂದಿನ ದಿನಗಳಲ್ಲಾದರೂ ಈಗ ದಕ್ಷಿಣ ಪಿನಾಕಿನಿಗೆ ಏನ್ ಬಂದಿದೆಯೋ ಅದೇ ರೀತಿ ಮುಂದೆ ಉತ್ತರ ಪಿನಾಕಿನಿಗೂ ಆಂಧ್ರದವರು ಬರಬಹುದು ಮತ್ತು ಪಾಲಾರು, ಪಾಪಾಗ್ನಿ ಅಥವಾ ನಮ್ಮ ಚಿತ್ರಾವತಿಗೂ ಇನ್ಯಾರಾದ್ರೂ ಬರಬಹುದು. ಹಾಗಾಗಿ ಈಗಲಿಂದನೇ ಎಚ್ಚೆತ್ತುಕೊಳ್ಳೋದು ಒಳ್ಳೆಯದು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ.